ಹಾಯ್ ಸ್ಟೂಡೆಂಟ್ಸ್, ನಾವೀಗ ಆಲ್ರೆಡಿ 6th ಕ್ಲಾಸ್ದು ಸೆಕೆಂಡ್ ಸೆಮೆಸ್ಟರಲ್ಲಿ ಸೆಕೆಂಡ್ ಪಾರ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ದೀವಿ, ಫಸ್ಟ್ ಚಾಪ್ಟರ್ ಫ್ರ್ಯಾಕ್ಷನ್ಸ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಹೌದಾ? ನಮ್ಮ ಚಾಪ್ಟರ್ ನೇಮೇನು ಫ್ರ್ಯಾಕ್ಷನ್ಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಇದರೊಳಗಡೆ ನಾವು ಏನೇನು ಕಲ್ತಿದ್ದೀವಿ, ಫಸ್ಟಿಗೆ ಫ್ರ್ಯಾಕ್ಷನ್ ಅಂದರೆ ಏನು, ಡಯಾಗ್ರಾಮೆಟಿಕ್ ಆಗಿ ಕೊಟ್ಟಿರೋದನ್ನು ಫ್ರ್ಯಾಕ್ಷನ್ ಫಾರ್ಮುಲಾ ಬರೆಯೋದು, ಫ್ರ್ಯಾಕ್ಷನ್ ಫಾರ್ಮುಲಾ ಕೊಟ್ಟಿರೋದನ್ನು ಡಯಾಗ್ರಾಮೆಟಿಕ್ಕಾಗಿ ಬರೆಯೋದು. ಆಮೇಲೆ ನೆಕ್ಸ್ಟು ಕೆಲವೊಂದಿಷ್ಟು ವರ್ಡಿಂಗ್ ಪ್ರಾಬ್ಲಮ್ಸು ಅಥವಾ ಎಕ್ಸಸೈಸ್ 7.1 ಅಥವಾ ಫಸ್ಟ್ ಎಕ್ಸಸೈಸ್ ಇನ್ ದ ಚಾಪ್ಟರ್ ಫ್ರ್ಯಾಕ್ಷನ್ಸನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಹೌದಾ? ನೆಕ್ಸ್ಟ್ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಪಾರ್ಟ್ ಅಂದ್ರೇನು, ನಾವೀಗ ಏನು ಮಾಡ್ತೀವಿ, ಎಕ್ಸಸೈಸ್ 7.2ಗೆ ರಿಲೇಟ್ ಆಗಿರುವಂಥ ಇಂಟ್ರಡಕ್ಷನ್ ಪಾರ್ಟ್ ಅಂದರೆ ಫ್ರ್ಯಾಕ್ಷನ್ ಚಾಪ್ಟ್ರಲ್ಲಿ ಮುಂದೆ ಏನನ್ನು ಕಲಿಬೇಕು. ಸೊ ಫಸ್ಟ್ ನೆಕ್ಸ್ಟ್ ನಮ್ಮದು ಕಾನ್ಸೆಪ್ಟ್ ಇರೋದು ಫ್ರ್ಯಾಕ್ಷನ್ ಆನ್ ದ ನಂಬರ್ ಲೈನ್. ಫ್ರ್ಯಾಕ್ಷನ್ ಚಾಪ್ಟರಲ್ಲಿ ನಮ್ಮದು ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ಫ್ರ್ಯಾಕ್ಷನ್ ಆನ್ ದ ನಂಬರ್ ಲೈನ್. ಹೌದಾ? ಆಲ್ರೆಡಿ ಏನು ಗೊತ್ತದ ನಮ್ಗೆ, ನಾವು ಆಲ್ರೆಡಿ 6th ಸ್ಟ್ಯಾಂಡರ್ಡ್ಗೆ ಹೋಲ್ ನಂಬರ್ಸ್ ಕಲ್ತಿದ್ದೀವಿ. ಹೌದಾ? ಆ ಹೋಲ್ ನಂಬರ್ಸನ್ನು ಎದ್ರ ಮೇಲೆ, ನಂಬರ್ ಲೈನ್ ಮೇಲೆ ಯಾವ ರೀತಿ ರಿಪ್ರೆಸೆಂಟೇಷನ್ ಮಾಡೋದು ಅನ್ನೋದನ್ನು ಕಲ್ತಿದ್ದೀವಿ. ಈಗ ಫ್ರ್ಯಾಕ್ಷನ್ ಅಂದರೆ ಏನಂತ ಕಲ್ತೀವಿ. ಈ ಫ್ರ್ಯಾಕ್ಷನನ್ನು ನಾವು ಏನು ಮಾಡಬೇಕು, ನಂಬರ್ ಲೈನ್ ಮೇಲೆ ಯಾವ ರೀತಿ ರಿಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂತ ಹೋಗ್ತೀವಿ. ಹೌದಾ? ನಮಗೆ ಆಲ್ರೆಡಿ ಗೊತ್ತದೆ ಏನು, ಹೋಲ್ ನಂಬರ್ಸ್ ಸ್ಟಾರ್ಟ್ ವಿತ್ ಹೋಲ್ ನಂಬರ್ಸ್. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವು, 0, 1, 2, 3 ಆ್ಯಂಡ್ ಸೋ ಆನ್. ಹೌದಾ? ಹೋಲ್ ನಂಬರ್ಸನ್ನು ಈ ರೀತಿ ಸ್ಟಾರ್ಟ್ ಮಾಡ್ತೀವಿ. ಇದನ್ನು ನಂಬರ್ ಲೈನ್ ಮೇಲೆ ಯಾವ ರೀತಿ ರಿಪ್ರೆಸೆಂಟೇಷನ್ ಮಾಡೋದು ಅನ್ನೋದು ಗೊತ್ತು. ಹೌದಾ? ಈಗ ನಾವೇನು ಮಾಡೋಣ, ಜಸ್ಟ್ ಒಂದು ಫ್ರ್ಯಾಕ್ಷನನ್ನು ಕನ್ಸಿಡರ್ ಮಾಡೋಣ. ಫ್ರ್ಯಾಕ್ಷನ್ ಏನು, 1/2. ಈ 1/2 ಅನ್ನೋ ಫ್ರ್ಯಾಕ್ಷನನ್ನು ನಾವು ನಂಬರ್ ಲೈನ್ ಮೇಲೆ ಯಾವ ರೀತಿ ರಿಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಈಗ ಆಲ್ರೆಡಿ ನಮಗೇನು ಗೊತ್ತದ, 1 ಅನ್ನೋದೇನು ನ್ಯೂಮರೇಟರನ್ನು ರಿಪ್ರೆಸೆಂಟ್ ಮಾಡಿದರೆ 2 ಅನ್ನೋದು ಡಿನಾಮಿನೇಟರನ್ನು ರಿಪ್ರೆಸೆಂಟ್ ಮಾಡುತ್ತೆ. ಇಷ್ಟಂತೂ ಗೊತ್ತದ. ಹೌದಾ? ಸೊ ಈಗ ಯಾವತ್ತೂ ಒಂದು ಫ್ರ್ಯಾಕ್ಷನನ್ನು ಒಂದು ನಂಬರ್ ಲೈನ್ ಮೇಲೆ ರಿಪ್ರೆಸೆಂಟ್ ಮಾಡಬೇಕಾದ್ರೆ ವೆದರ್ ನ್ಯೂಮರೇಟರ್ ಈಸ್ ಗ್ರೇಟರ್ ಆರ್ ಡಿನಾಮಿನೇಟರ್ ಈಸ್ ಗ್ರೇಟರ್, ನ್ಯೂಮರೇಟರ್ ದೊಡ್ಡದನೋ ಡಿನಾಮಿನೇಟರ್ ದೊಡ್ಡದನೋ ಅಂತ ಚೆಕ್ ಮಾಡಬೇಕು. ಇಲ್ಲೇನದ, ಡಿನಾಮಿನೇಟರ್ ದೊಡ್ಡದ ನ್ಯೂಮರೇಟರ್ ವ್ಯಾಲ್ಯೂ ಏನದ 1 ಅದ, ಡಿನಾಮಿನೇಟರ್ ವ್ಯಾಲ್ಯೂ ಏನದ 2 ಅದ. ಹೌದಾ? ಸೊ ನಮ್ಮ ನ್ಯೂಮರೇಟರ್ಗಿಂತ ಡಿನಾಮಿನೇಟರ್ ಜಾಸ್ತಿ ಅದ. ಸೊ ಹಾಗಾಗಿ ಇದು ಯಾವತ್ತೂ ಏನಾಗುತ್ತೆ, 0 ಆ್ಯಂಡ್ 1, 0 ಮತ್ತು 1 ಬಿಟ್ವೀನ್ ಇರುತ್ತೆ. ಇದು ಈ ಫ್ರ್ಯಾಕ್ಷನ್ ಎಲ್ಲಿ ಬರುತ್ತೆ, 0 ಮತ್ತು 1 ನಡುವರೆಗೆ ಬರುತ್ತೆ. ಅದು ಎಲ್ಲಿ ಬರುತ್ತೋ ಅನ್ನೋದು ನಾವು ನೋಡೋಣ. ಅದ್ರ ಬಗ್ಗೆ ಡಿಟೇಲಾಗಿ ಕಲಿತಾ ಹೋಗೋಣ ಮುಂದೆ. ಇದೇ ಚಾಪ್ಟ್ರಲ್ಲಿ ಮುಂದೆ ಕಂಟಿನ್ಯೂಯೇಷನ್ ಪಾರ್ಟಲ್ಲಿ ಇದಕ್ಕಿಂತ ಹೆಚ್ಚಿಗೆ ಇದ್ರ ಬಗ್ಗೆ ಕಲಿತೀರಿ. ಸೊ ಈಗ ಆಟ್ ಪ್ರೆಸೆಂಟ್ ನಮಗೆ ಡಿನಾಮಿನೇಟರ್ ಅಂದರೆ ಏನು ಗೊತ್ತು, ಒಂದು ಹೋಲನ್ನು ಎಷ್ಟು ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಒಂದು ಕಂಪ್ಲೀಟ್ ಗ್ರೂಪ್ ಆಗಿರ್ಬೋದು ಅಥವಾ ಒಂದು ಕಂಪ್ಲೀಟ್ ಡಯಾಗ್ರಾಮ್ ಆಗಿರ್ಬೋದು ಅಥವಾ ರೀಸನ್ ಆಗಿರ್ಬೋದು, ಅದನ್ನು ಎಷ್ಟು ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ ಅನ್ನೋದನ್ನು ಯಾವ್ದು ರಿಪ್ರೆಸೆಂಟ್ ಮಾಡುತ್ತೆ, ಡಿನಾಮಿನೇಟರ್ ರಿಪ್ರೆಸೆಂಟ್ ಮಾಡುತ್ತೆ. ನ್ಯೂಮರೇಟರ್ ಏನು ರಿಪ್ರೆಸೆಂಟ್ ಮಾಡುತ್ತೆ, ಆ ಡಿವೈಡೆಡ್ ಪಾರ್ಟ್ಸ್ ಒಳಗಡೆ ನಾವು ಎಷ್ಟನ್ನು ಕನ್ಸಿಡರ್ ಮಾಡತ್ತೀವಿ ಅದನ್ನು ರಿಪ್ರೆಸೆಂಟ್ ಮಾಡುತ್ತೆ. ಹೌದಾ? ಸೊ ಈಗ ನಾವೇನು ಮಾಡೋಣ, ಈಗ ಈ ನ್ಯೂಮರೇಟರ ಡಿನಾಮಿನೇಟರ್ ನಮಗೆ ಆಲ್ರೆಡಿ ಗೊತ್ತದ, ಡಿನಾಮಿನೇಟರ್ಕಿಂತ ನ್ಯೂಮರೇಟರ್ ಸಣ್ಣದ ಅಂತೇಳಿ. ಈಗ ಈ 1/2 ನಂಬರ್ ಲೈನ್ ಮೇಲೆ ರಿಪ್ರೆಸೆಂಟ್ ಮಾಡಬೇಕು. ಯಾವ ರೀತಿ ಮಾಡಬೇಕು, ಇದು ಒಂದು ನಮ್ಮದು ನಂಬರ್ ಲೈನ್ ಅಂತ ತಿಳ್ಕೊರಿ. ಹೌದಾ? ಸೊ ಈ ನಂಬರ್ ಲೈನ್ ಆದಮೇಲೆ ಇದನ್ನು ನಾವೇನು ಮಾಡಬೇಕು, ಫಸ್ಟಿಗೆ ನಂಬರ್ ಲೈನ್ ಅಂದರೆ ಆಲ್ರೆಡಿ ನಮ್ಗೆ ಗೊತ್ತದ ಏನಂತ ಹಾಕ್ತೀವಿ, 0, 1, 2, 3. ಆಲ್ರೆಡಿ ನಾವು ಹೋಲ್ ನಂಬರ್ಸ್ ಕಲ್ತಿರೋದಕ್ಕೆ ಹೋಲ್ ನಂಬರ್ಸಿಂದ ಸ್ಟಾರ್ಟ್ ಮಾಡ್ತೀವಿ. ಹೌದಾ? ಈಗ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮಗೆ ಆಲ್ರೆಡಿ ಏನು ಗೊತ್ತದ, ಡಿನಾಮಿನೇಟರ್ ನ್ಯೂಮರೇಟರ್ಕಿಂತ ದೊಡ್ಡದಿರೋದ್ರಿಂದ ಇದು 1/2 ಅನ್ನೋದು 0 ಮತ್ತು 1 ನಡು ಬರುತ್ತೆ ಅಂತ ತಿಳ್ಕೊಂಡು ನಾವು 0 ಇಲ್ಲಂತ ಕನ್ಸಿಡರ್ ಮಾಡಿದ್ರು, 1 ಇಲ್ಲಂತ ಕನ್ಸಿಡರ್ ಮಾಡೋಣ. ಆಯಿತಾ? ಇದಾದ ಮೇಲೆ ಏನು ಅಂದರೆ 0 ಆ್ಯಂಡ್ 1 ಅಥವಾ ಯಾವುದೇ
ಎರಡು ನಂಬರ್ಸ್, ನ್ಯಾಚುರಲ್ ನಂಬರ್ಸ್ ಆಗಿರ್ಬೋದು, ಹೋಲ್ ನಂಬರ್ಸ್ ಆಗಿರ್ಬೋದು, ಇನ್ ಬಿಟ್ವೀನ್ ಸ್ಪೇಸಸನ್ನು ಎಷ್ಟು ಪಾರ್ಟಾಗಿ ಡಿವೈಡ್ ಮಾಡಬೇಕು? 2 ಪಾರ್ಟ್ಸಾಗಿ ಡಿವೈಡ್ ಮಾಡಬೇಕು, 2 ಈಕ್ವಲ್ ಪಾರ್ಟ್ಸ್. ಈಗ ಇದು ಒಂದೇ ಪಾರ್ಟ್ ಅದ, ಇದನ್ನು 2 ಪಾರ್ಟ್ ಮಾಡ್ಬೇಕಂದ್ರೆ ಇದ್ರ ಮಿಡಲ್ ಒಂದು ಪಾರ್ಟ್ ಬರಬೇಕಾ? ಹೌದು. ಸೊ ಇದೇನಾಗುತ್ತೆ, 1 ಪಾರ್ಟ್ 2 ಪಾರ್ಟ್ ಡಿವೈಡ್ ಮಾಡಿದ್ವಿ ನಾವು 2 ಈಕ್ವಲ್ ಪಾರ್ಟ್ಸಾಗಿ. ಸೊ 2 ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡಿದಾದಮೇಲೆ ಇದನ್ನು ಏನಂತ ಕರಿಬೋದು? 2 ಈಕ್ವಲ್ ಪಾರ್ಟ್ ಒಳಗಡೆ 1 ಈಕ್ವಲ್ ಪಾರ್ಟನ್ನು ಕನ್ಸಿಡರ್ ಮಾಡತ್ತೀವಿ. 1 2 ಈಕ್ವಲ್ ಪಾರ್ಟ್ ಆಯಿತು. ಅದರಲ್ಲಿ ಒಂದನ್ನು ಕನ್ಸಿಡರ್ ಮಾಡ್ಬೇಕಂದ್ರೆ ಇದು. ಸೊ ಇದೇನಾಯ್ತು ನಮ್ಮದು 1/2. ಈ ಪೋರ್ಷನ್ ಏನಾಗುತ್ತಾ 1/2 ಆಗುತ್ತಾ. ಸೊ ಈಗ 0 ಅಂದರೆ ಏನು? 0 ಅಂದರೆ ಏನದು? 0th ಪೋರ್ಷನ್ ಇಲ್ಲ. ಇದನ್ನು ರೀಪ್ರೆಸೆಂಟ್ ಫ್ರ್ಯಾಕ್ಷನ್ ಒಳಗೆ ಯಾವ ರೀತಿ ಮಾಡ್ಬೋದು? 0/2. ನಾವು ಟೋಟಲಾಗಿ ಎಷ್ಟು ಪಾರ್ಟಾಗಿ ಡಿವೈಡ್ ಮಾಡಿದ್ದೀವಿ? 1 2 ಪಾರ್ಟ್ಸಾಗಿ ಡಿವೈಡ್ ಮಾಡಿವಿ. ಅದ್ರಾಗ ಕನ್ಸಿಡರ್ ಎಷ್ಟು ಮಾಡತ್ತೀವಿ? 0 ಪಾರ್ಟ್. ಅಂದರೆ ಏನೂ ಕನ್ಸಿಡರ್ ಮಾಡತ್ತಿಲ್ಲ, ಅಂದರೆ 0ಕ್ಕೆ ಬರುತ್ತೆ ವಾಪಸ್ಸು. ನೆಕ್ಸ್ಟ್ ಇದು 1 ಅನ್ನು ಯಾವ ರೀತಿ ರಿಪ್ರೆಸೆಂಟ್ ಮಾಡಬೇಕಂದ್ರೆ, ನಾವು 0 ಇಂದ 1ವರೆಗೂ ಎಷ್ಟು ಪಾರ್ಟಾಗಿ ಡಿವೈಡ್ ಮಾಡೀವಿ? 2 ಪಾರ್ಟ್ಸಾಗಿ ಡಿವೈಡ್ ಮಾಡೀವಿ. ಔಟ್ ಆಫ್ 2 ಪಾರ್ಟ್ಸ್ ಎಷ್ಟು ಕನ್ಸಿಡರ್ ಮಾಡತ್ತೀವಿ ಇಲ್ಲಿವರೆಗೂ ಅಂದ್ರೆ 1 ಪಾರ್ಟ್ 2 ಪಾರ್ಟ್ 2 ಪಾರ್ಟನ್ನು ಕನ್ಸಿಡರ್ ಮಾಡತ್ತೀವಿ. ಹೌದಾ? ಅಂದರೆ ನಾವು 1ಅನ್ನು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ಬೋದು? 2/2 ಅಂತ ರಿಪ್ರೆಸೆಂಟ್ ಮಾಡ್ಬೋದು. ಈ ರೀತಿ ನಾವು 1/2 ಅನ್ನು ಏನು ಮಾಡ್ಬೋದು? ನಂಬರ್ ಲೈನ್ ಮೇಲೆ ರೀಪ್ರೆಸೆಂಟ್ ಮಾಡ್ಬೋದು. ಇದು 1/2 ಆಯಿತು. ಈಗ ನೆಕ್ಸ್ಟ್ ಅಕಸ್ಮಾತ್ 1/3 ಅನ್ನೋದನ್ನು ನಂಬರ್ ಲೈನ್ ಮೇಲೆ ರೀಪ್ರೆಸೆಂಟ್ ಮಾಡಿ ಅಂದರೆ ಯಾವ ರೀತಿ ಮಾಡೋದು? ಸೊ 1/3 ಅಂದರೆ ಏನು ಮಾಡಬೇಕು? ಎಷ್ಟು ಒಂದು ಆಲ್ರೆಡಿ ಗೊತ್ತದ, ಡಿನಾಮಿನೇಟರ್ 3 ಆಗುತ್ತೆ, ನ್ಯೂಮರೇಟರ್ 1 ಆಗುತ್ತೆ. ಡಿನಾಮಿನೇಟರ್ಕಿನ ನ್ಯೂಮರೇಟರ್ ಕಡಿಮೆ ಇರೋದಕ್ಕೆ ಇದು ಎಲ್ಲಿ ಬರುತ್ತೆ? 0 ಆ್ಯಂಡ್ 1 ನಡು ಬರುತ್ತೆ. ಹೌದಾ? 0 ಆ್ಯಂಡ್ 1 ನಡು ಬರುತ್ತೆ ಅಂದ್ರೆ ಆ 0 ಮತ್ತು 1 ನಡು ಎಷ್ಟು ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡ್ಬೇಕು ನಾವು? 3 ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡಬೇಕು. ಹೌದಾ? ಸೊ ಫಸ್ಟಿಗೆ ಮಾಡೋಣ. ಫಸ್ಟಿಗೆ ಒಂದು ನಂಬರ್ ಲೈನ್ ಹಾಕ್ಕೊಳ್ಳೋಣ. ಸೊ ಇದು ನಮ್ಮದೊಂದು ನಂಬರ್ ಲೈನ್ ಆಯಿತು. ಈ ನಂಬರ್ ಲೈನ್ ಆದಮೇಲೆ ಇದರಲ್ಲಿ ನಾವೇನು ಮಾಡಬೇಕು? 0 ಮತ್ತು 1ಅನ್ನು ನಮ್ಮ ಕನ್ವೀನಿಯನ್ಸಿಗೆ ತಕ್ಕಂಗೆ ಹಾಕ್ಕೋಬೇಕು. ಯಾಕಂದರೆ ನಮಗೆ ಪಾರ್ಟ್ಸ್ ಡಿವೈಡ್ ಮಾಡಿದ್ದು ನೀಟಾಗಿ ಕಾಣಿಸ್ಬೇಕು. ಇದು 0 ಆಗಿರಲಿ ಆ್ಯಂಡ್ ಇದು 1 ಆಗಿರಲಿ. ಇದ್ರ ನೆಕ್ಸ್ಟ್ 2 3 ಹಾಗೆ ಬರುತ್ತೆ. ನಮಗೆ ಅಟ್ ಪ್ರೆಸೆಂಟ್ ಅವು ಬೇಕಾಗಿಲ್ಲ. ಸೊ ಹಾಗಾಗಿ ನಾವು ಅವನ್ನ ರಿಪ್ರೆಸೆಂಟ್ ಮಾಡ್ತಿಲ್ಲ ಅಷ್ಟೇ. 0 ಮತ್ತು 1 ನಡು ಎಷ್ಟು ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡಬೇಕು? ನಾವು 3 ಈಕ್ವಲ್ ಪಾರ್ಟ್ಸ್. ಹೌದಾ? 1 ಪಾರ್ಟ್, ಸೆಕೆಂಡ್ ಪಾರ್ಟ್ ಆ್ಯಂಡ್ ದಿಸ್ ಇಸ್ ಥರ್ಡ್ ಪಾರ್ಟ್. ಹೌದಾ? 3 ಪಾರ್ಟಾಗಿ ಡಿವೈಡ್ ಆಯಿತು. ಇದನ್ನು ಫ್ರ್ಯಾಕ್ಷನ್ ಫಾರ್ಮ್ನಾಗ ಬರೀಬೇಕಾದ್ರೆ ನಾವು ಎಷ್ಟು ಪಾರ್ಟಾಗಿ ಡಿವೈಡ್ ಮಾಡೀವಿ? 3 ಪಾರ್ಟ್ಸಾಗಿ ಡಿವೈಡ್ ಮಾಡೀವಿ. 0ಅನ್ನು ಯಾವ ರೀತಿ ಮಾಡಬೇಕು? ಔಟ್ ಆಫ್ 3 ಪಾರ್ಟ್ಸ್ ವಿ ಆರ್ ಕನ್ಸಿಡರಿಂಗ್ 0 ಪಾರ್ಟ್. ಹೌದಾ? ಸೊ ಇದು ಮೊದಲನೇ ಪಾರ್ಟು. 3 ಪಾರ್ಟ್ ಒಳಗೆ ಇದೇನಾಯಿತು? 1 ಪಾರ್ಟ್ ಆಯಿತು. ಇದೇನಾಯಿತು? 3 ಪಾರ್ಟ್ಸ್ ಒಳಗಡೆ 1 2 3 ಒಳಗಡೆ ಎಷ್ಟಾಯಿತು? 1 2. ಇಲ್ಲಿಗಂದ್ರೇನು? 2 ಪಾರ್ಟ್ ಕನ್ಸಿಡರ್ ಮಾಡಿ ನನಗೆ. ಸೊ 1ಅನ್ನು ಯಾವ ರೀತಿ ಬರ್ಬೋದು? 3 ಪಾರ್ಟ್ಸಲ್ಲಿ 3 ಪಾರ್ಟ್ಸ್ 1 2 3 3 ಪಾರ್ಟನ್ನು ಕನ್ಸಿಡರ್ ಮಾಡಿದಾಗ 1 ಅನ್ನೋ ಪ್ಲೇಸಿಗೆ ಬರುತ್ತಾ? ಸೊ ಹಾಗಾಗಿ 3/3 ಅನ್ನೋದೇನಾಗುತ್ತೆ? 1 ಆಗುತ್ತೆ. ಈಗ ಆಟೋಮೆಟಿಕಾಗಿ ನಾವು 1/3 ಅನ್ನು ರಿಪ್ರೆಸೆಂಟ್ ಮಾಡಬೇಕು ಅಂದರೆ ಎಲ್ಲದ ನಮ್ಮದು 1/3? ಇಲ್ಲದೇ ಇಲ್ಲ ಪೋರ್ಷನ್. ಸೊ ಈ ಪಾಯಿಂಟ್ ಏನು ರಿಪ್ರೆಸೆಂಟ್ ಮಾಡುತ್ತೆ ನಮಗೆ? 1/3 ಅನ್ನೋ ಫ್ರ್ಯಾಕ್ಷನನ್ನು ನಂಬರ್ ಲೈನ್ ಮೇಲೆ ರಿಪ್ರೆಸೆಂಟ್ ಮಾಡುತ್ತೆ. ಅಕಸ್ಮಾತ್ ಇದು 1/3 ಬದಲಿ 2/3 ರಿಪ್ರೆಸೆಂಟ್ ಮಾಡಿರಿ ಅಂತ ಕೇಳಿದರೆ 3 ಪಾರ್ಟ್ ಒಳಗಡೆ ಎಷ್ಟು ಕನ್ಸಿಡರ್ ಮಾಡ್ಬೇಕು ನಾವು? 2 ಪಾರ್ಟು. 1 2 2 ಪಾರ್ಟ್ ಅಂದರೆ ಇಲ್ಲಿ ಬಂತ. ಸೊ ಆಟೋಮೆಟಿಕ್ಕಾಗಿ 2/3 ಪಾರ್ಟ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಈ ರೀತಿಯಾಗಿ ನಾವು ಈಸಿಯಾಗಿ ಏನು ಮಾಡ್ಬೋದು? ಕೊಟ್ಟಂತಹ ಯಾವುದೇ ಫ್ರ್ಯಾಕ್ಷನನ್ನು ನಾವೇನು ಮಾಡ್ಬೋದು? ನಂಬರ್ ಲೈನ್ ಮೇಲೆ ರೀಪ್ರೆಸೆಂಟ್ ಮಾಡ್ಬೋದು. ಸೊ ಇದರ ಮೇಲೆ ಕೆಲವೊಂದಿಷ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಟ್ರೈ ದೀಸ್ ಅಂತ ಪ್ರಾಬ್ಲಮ್ಸ್ ಇದಾವೆ. ಸೊ ಅದರಲ್ಲಿ ಫಸ್ಟ್ ಒನ್, ಶೋ 3/5 ಆನ್ ಎ ನಂಬರ್ ಲೈನ್. ಹೌದಾ? ನೆಕ್ಸ್ಟ್ ಆಮೇಲೆ ಇನ್ನೂ 3 ಪ್ರಾಬ್ಲಮ್ಸ್ ಇದೆ, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್. ಫಸ್ಟ್ ಒನ್ ನಾನು ನೀವು ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಒನ್ನನ್ನು ನೀವು ಟ್ರೈ ಮಾಡಿ, ಏನಾದರೂ ಡೌಟ್ ಇದ್ದರೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಏನು ಕೇಳಿದಾರೆ ಟ್ರೈ ದೀಸಲ್ಲಿ? ಫಸ್ಟ್ ಕ್ವಶನ್, ಶೋ 3/5 ಆನ್ ಅ ನಂಬರ್ ಲೈನ್. ಶೋ 3/5 ಆನ್ ಅ ನಂಬರ್ ಲೈನ್. ಫಸ್ಟಿಗೆ ನಾವೇನು ಅಬ್ಸರ್ವ್ ಮಾಡಬೇಕು?
3/5 ಫ್ರ್ಯಾಕ್ಷನ್ ಅನ್ನೋದನ್ನು ನಾವು ಎದ್ರ ಮೇಲೆ ರಿಪ್ರೆಸೆಂಟ್ ಮಾಡಬೇಕು, ನಂಬರ್ ಲೈನ್ ಮೇಲೆ ರಿಪ್ರೆಸೆಂಟ್ ಮಾಡಬೇಕು. ಸೊ ರಿಪ್ರೆಸೆಂಟೇಷನ್ ಮಾಡೋಕ್ಕಿಂತ ಮುಂಚೆ ಡಿನಾಮಿನೇಟರ ನ್ಯೂಮರೇಟರನ್ನು ಅಬ್ಸರ್ವ್ ಮಾಡಬೇಕು. ಡಿನಾಮಿನೇಟರ ನ್ಯೂಮರೇಟರ್ಕಿಂತ ಜಾಸ್ತಿ ಅದ, ಸೊ ನ್ಯೂಮರೇಟರ್ ಸಣ್ಣದದ, ಅದಕ್ಕೇನಾಗುತ್ತೆ ಇದು 0 ಮತ್ತು 1 ಬಿಟ್ವೀನ್ ಬರುತ್ತೆ. ಹೌದಾ? 0 ಆ್ಯಂಡ್ 1 ಬಿಟ್ವೀನ್ ಬರುತ್ತಾ ಅಂತಂದ್ರೆ ನಾವು ಫಸ್ಟಿಗೆ ನಂಬರ್ ಲೈನ್ ಹಾಕೊಂಡ್ಬಿಡೋಣ. ಸೊ ಇದು ನಮ್ಮ ನಂಬರ್ ಲೈನ್ ಆಯಿತು. ಸೊ ನಂಬರ್ ಲೈನ್ ಆದಮೇಲೆ ನಾವೇನು ಮಾಡಬೇಕು, ಇದರಲ್ಲಿ ಫಸ್ಟಿಗೆ ಪಾರ್ಟಿಷನ್ ಮಾಡ್ಕೊಳ್ಳೋಣ. ಫಸ್ಟಿಗೆ 0 ಆ್ಯಂಡ್ 1 ಬಿಟ್ವೀನ್ ಬರುತ್ತಂದ್ರೆ ಇದು 0 ಆಗಿರಲಿ, ಇದು 1 ಆಗಿರಲಿ. ನೆಕ್ಸ್ಟ್ ಆಮೇಲೆ ಸೇಮ್ ಈಕ್ವಲ್ ಡಿಸ್ಟೆನ್ಸ್ ಒಳಗಡೆ ನೆಕ್ಸ್ಟ್ ನಂಬರ್ ಬರಬೇಕು ಅನ್ನೋದು ಗೊತ್ತದ ನಿಮ್ಗೆ, 2. ಓಕೆ, ಸೊ ಈಗ 0 ಆ್ಯಂಡ್ 1 ಬಿಟ್ವೀನ್ ಬರುತ್ತೆ ಅಂದಮೇಲೆ 0 ಆ್ಯಂಡ್ 1 ಬಿಟ್ವೀನ್ ಬರುವಂಥ ಸ್ಪೇಸನ್ನು ನಾವು ಎಷ್ಟು ಪಾರ್ಟಾಗಿ ಡಿವೈಡ್ ಮಾಡಬೇಕು, 5 ಪಾರ್ಟ್ಸಾಗಿ ಡಿವೈಡ್ ಮಾಡಬೇಕು. ಸೊ 5 ಪಾರ್ಟ್ಸಾಗಿ ಡಿವೈಡ್ ಮಾಡಬೇಕು ಅಂದರೆ ಈಕ್ವಲ್ ಪಾರ್ಟ್ಸಾಗಿರ್ಬೇಕಾ, 1 2 3 4 ಮತ್ತು 5 ಈಕ್ವಲ್ ಆಗಲಿಲ್ಲ. ಹೌದಾ? ಸೊ ನಾನು ಇಲ್ಲಿ ಸ್ಕೇಲ್ ಯೂಸ್ ಮಾಡದೇ ಇರೋದಕ್ಕೆ ನನಗೆ ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು, ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ. 1 ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್, ಫೋರ್ತ್ ಆ್ಯಂಡ್ ಫಿಫ್ತ್. ಹಾಂ, ಈಗ ಕರೆಕ್ಟ್ ಆಯಿತು. ಸೊ ಈಗ ನೋಡಿ ಎಷ್ಟು, 1 2 3 4 5 ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ವಿ. ಅಂದರೆ ನಾವೇನು ಮಾಡಬೇಕು, ನ್ಯೂಮರೇಟರ್ ಏನೇ ಇರಲಿ ಅದನ್ನು ನಾವು ಏನು ಮಾಡಬೇಕು, ಕೊಟ್ಟಂತಹ ನಂಬರ್ಸ್ 0 ಆ್ಯಂಡ್ 1 ಬಿಟ್ವೀನ್ ಅಷ್ಟು ನಂಬರ್ ಆಫ್ ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡಬೇಕು. ಮಾಡಿದಾದಮೇಲೆ ಅದ್ರಾಗ ಎಷ್ಟು ಪಾರ್ಟ್ ಕನ್ಸಿಡರ್ ಮಾಡಬೇಕು, 3 ಪಾರ್ಟ್ಸ್. ಸೊ 1 2 3 ಅಂದರೆ ಇದು ಏನಾಗುತ್ತೆ, ನಮ್ಮದು 3/5 ಫ್ರ್ಯಾಕ್ಷನನ್ನು ರೀಪ್ರೆಸೆಂಟ್ ಮಾಡೋದಾಗುತ್ತೆ. ಯಾಕೆ 5 ಪಾರ್ಟಾಗಿ ಡಿವೈಡ್ ಮಾಡಿವಿ, 5ರಾಗ ಎಷ್ಟು ಕನ್ಸಿಡರ್ ಮಾಡತ್ತೀವಿ ನಾವು, 3 ಅಂದರೆ 1 ಪಾರ್ಟು, 2 ಪಾರ್ಟು, 3 ಪಾರ್ಟು. ಅಂದರೆ ಈ ಪಾರ್ಟ್ ಏನಾಗುತ್ತೆ ನಮ್ಮದು ನಂಬರ್ ಲೈನ್ ಮೇಲೆ ರಿಪ್ರೆಸೆಂಟ್ ಈ ರೀತಿ ಯಾವ ರೀತಿ ಮಾಡ್ಬೋದು, 3/5 ಈ ರೀತಿ ಮಾಡ್ಬೋದು. ಓಕೆ, ಸೊ ಇದೇ ರೀತಿ ಇನ್ನೊಂದು 3 ಪ್ರಾಬ್ಲಮ್ಸ್ ಇದೆ, ಟ್ರೈ ಮಾಡಿರಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡ್ಬೋದು. ಕ್ಲಾಸ್ ಲೈಕ್ ಆಗಿದ್ದರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅದಾದಮೇಲೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ತಾ ಇರಿ. ನೆಕ್ಸ್ಟು ಇದಾದ ಮೇಲೆ ನಾವೀಗ ಇಲ್ಲಿವರೆಗೂ ಏನು ಮಾಡಿದ್ವಿ, ನಂಬರ್ ಲೈನ್ ಮೇಲೆ ಫ್ರ್ಯಾಕ್ಷನನ್ನು ಯಾವ ರೀತಿ ರಿಪ್ರೆಸೆಂಟೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಹೌದಾ? ನೆಕ್ಸ್ಟು ಪ್ರಾಪರ್ ಫ್ರ್ಯಾಕ್ಷನ್. ಈ ಪ್ರಾಪರ್ ಫ್ರ್ಯಾಕ್ಷನ್ ಅಂತಂದರೆ ಏನು ಅಂತ ನೋಡೋಣ. ಸೊ ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಏನು? ಪ್ರಾಪರ್ ಫ್ರ್ಯಾಕ್ಷನ್, ಹೌದಾ? ಇದ್ರ ಬಗ್ಗೆ ಕಲಿತಾ ಹೋಗೋಣ. ಈ ಪ್ರಾಪರ್ ಫ್ರ್ಯಾಕ್ಷನ್, ಈಗ ಮುಂಚೆ ನಂಬರ್ ಲೈನ್ ರಿಪ್ರೆಸೆಂಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಿಂಪಲ್ ಕಾನ್ಸೆಪ್ಟ್ ಹೇಳಿದೆ. ಏನು? ಫಾರ್ ಎಕ್ಸಾಂಪಲ್ 1/2 ಆಗಿರ್ಬೋದು, 1/3 ಆಗಿರ್ಬೋದು, 2/3 ಆಗಿರ್ಬೋದು, ಅಥವಾ 3/5 ಇಲ್ಲಿವರೆಗೂ ನೋಡಿದ ಎಲ್ಲನೂ ಅಬ್ಸರ್ವ್ ಮಾಡಿರಿ. 1/2, 1/3, 2/3, 3/5 ಎಲ್ಲದರಲ್ಲೂ ಏನಾಗ್ಯದ, ಡಿನಾಮಿನೇಟರ್ಕಿನ ನ್ಯೂಮರೇಟರು ಸಣ್ಣದದ. ಡಿನಾಮಿನೇಟರ್ ಈಸ್ ಗ್ರೇಟರ್ ದ್ಯಾನ್ ನ್ಯೂಮರೇಟರ್, ಅಥವಾ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ಡಿನಾಮಿನೇಟರ್. ನ್ಯೂಮರೇಟರ್ ಪಾರ್ಟು ಡಿನಾಮಿನೇಟರ್ ಪಾರ್ಟ್ಕಿನ ಚಿಕ್ಕದಾಗಿತ್ತು, ಅಥವಾ ಡಿನಾಮಿನೇಟರ್ ಪಾರ್ಟು ನ್ಯೂಮರೇಟರ್ ಪಾರ್ಟ್ಕಿನ ದೊಡ್ಡದಾಗಿತ್ತು ಅಂದ್ರೆ ಈ ರೀತಿ ಇರುವಂತಹ ಫ್ರ್ಯಾಕ್ಷನ್ಸು ಯಾವತ್ತೂ ಏನಾಗುತ್ತೆ, ಲೆಸ್ ದ್ಯಾನ್ 1 ಇರುತ್ತೆ. ಹೌದಾ? ಈಗ ಅದನ್ನ ಹೇಳಿದ್ವಿಲ್ಲ ನಾವು ಪ್ರೀವಿಯಸ್ ಆಗಿ ನಂಬರ್ ಲೈನ್ ಮೇಲೆ ಹಾಕಬೇಕಾದ್ರೆ ಅವೆಲ್ಲಿ ಬರ್ತಾವೆ ಅಂತ ಹೇಳಿದ್ವಿ, 0 ಆ್ಯಂಡ್ 1 ಬಿಟ್ವೀನ್ ಬರ್ತಾವು ಅಂತ ಹೇಳಿದ್ವಿ. 1ಅನ್ನು ದಾಟ್ಕೊಂಡು ಹೋಗಲ್ಲ. ಹೌದಾ? 1ಕ್ಕಿಂತ ಕಡಿಮೆನೇ ಇರ್ತಾವೆ, ಆಮೇಲೆ 0ಕ್ಕಿಂತ ಜಾಸ್ತಿ ಇರ್ತಾವೆ. ಸೊ ಈ ರೀತಿ ಇರುವಂಥ ಫ್ರ್ಯಾಕ್ಷನ್ಗೆ ಏನಂತ ಕರಿತೀವಿ ನಾವು, ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಹೌದಾ? ಸೊ ಹಾಗಾದರೆ ನಾವು ಪ್ರಾಪರ್ ಫ್ರ್ಯಾಕ್ಷನನ್ನು ಯಾವ ರೀತಿ ಹೇಳ್ಬೋದು? The numerator is always less than the denominator. The numerator of the fraction is always less than the denominator ಅಂತ ಹೇಳ್ಬೋದು.
ಯಾವಾಗ ನ್ಯೂಮರೇಟರು ಡಿನಾಮಿನೇಟರ್ಕಿನ ಚಿಕ್ಕದಾಗಿರುತ್ತೆ ಡಿನಾಮಿನೇಟರ್ಕಿನ, ಆವಾಗ ನಾವು ಅದನ್ನು ಏನಂತ ಕರಿಬೋದು, ಫ್ರ್ಯಾಕ್ಷನ್ ಅಂತ ಕರಿಬೋದು. ಯಾವ ಫ್ರ್ಯಾಕ್ಷನು? ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರಿಬೋದು. ಆಮೇಲೆ ಅದ್ರ ವ್ಯಾಲ್ಯೂ ಯಾವತ್ತೂ ಏನಿರುತ್ತೆ, ಲೆಸ್ ದ್ಯಾನ್ 1 ಆಗಿರುತ್ತೆ. ಹೌದಾ? ಇಷ್ಟು ನೆನಪಿಟ್ಕೊಳ್ಳಿ. ಇದು ಆದಮೇಲೆ ನೆಕ್ಸ್ಟು ಇದ್ರ ಮೇಲೆ ಕೆಲವೊಂದಿಷ್ಟು ಟ್ರೈ ದೀಸ್ ಅಂತ ಇದೆ ಪ್ರಾಬ್ಲಮ್ಸು, ಮಾಡಿ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಕೇಳ್ಬೋದು. ಆಯಿತಾ? ನೆಕ್ಸ್ಟ್ ಇದಾದಮೇಲೆ ಇಂಪ್ರಾಪರ್ ಆ್ಯಂಡ್ ಮಿಕ್ಸ್ಡ್ ಫ್ರ್ಯಾಕ್ಷನ್. ಹೌದಾ? ಇಂಪ್ರಾಪರ್ ಆ್ಯಂಡ್ ಮಿಕ್ಸ್ಡ್ ಫ್ರ್ಯಾಕ್ಷನ್. ಸೊ ಈಗ ಜಸ್ಟ್ ಸ್ವಲ್ಪ ಸಿಂಪಲಾಗಿ ಹೇಳ್ಬಿಡ್ತೀನಿ. ನಾವೀಗ ಏನಂದಿದ್ವಿ, ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಏನಂತ ನೋಡಿದ್ವಿ ನಾವು, ನ್ಯೂಮರೇಟರ್ ಲೆಸ್ ದ್ಯಾನ್ ಡಿನಾಮಿನೇಟರ್. ಹೌದಾ? ನ್ಯೂಮರೇಟರ್ ಅನ್ನೋದು ಡಿನಾಮಿನೇಟರ್ಗಿಂತ ಕಡಿಮೆ ಇರುತ್ತೆ ಅಥವಾ ಚಿಕ್ಕದಾಗಿರುತ್ತೆ ಅಂತ ನೋಡಿದ್ವಿ. ಇದರ ರಿವರ್ಸ್ ಏನು? ಇದರ ರಿವರ್ಸ್ ಅಂದರೆ ಏನು? ನ್ಯೂಮರೇಟರ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್. ನ್ಯೂಮರೇಟರ್ ಡಿನಾಮಿನೇಟರ್ಗಿಂತ ದೊಡ್ಡದಾಗಿತ್ತಂದರೆ ಇದಕ್ಕೇನಂತ ಕರಿತೀವಿ ನಾವು? ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಇಂಪ್ರಾಪರ್ ಫ್ರ್ಯಾಕ್ಷನ್. ಎಷ್ಟು ಈಸಿ ಅದಲ್ಲ ಹೆಸರು. ಪ್ರಾಪರ್ ಅಂದ್ರೆ ನ್ಯೂಮರೇಟರ್ ಲೆಸ್ ಇರ್ತದೆ, ಇಂಪ್ರಾಪರ್ ಅಂದ್ರೆ ನ್ಯೂಮರೇಟರ ಜಾಸ್ತಿ ಇರ್ತದೆ. ಅದು ರಿವರ್ಸ್ ಪ್ರೊಸೆಸ್. ಸೊ ಫಾರ್ ಎಕ್ಸಾಂಪಲ್, ಇದಕ್ಕೊಂದು ಎಕ್ಸಾಂಪಲ್ ತೊಗೋಬೇಕು ಅಂತಂದರೆ 5/4 ಕನ್ಸಿಡರ್ ಮಾಡಿರಿ. ಇದು 4 ಅನ್ನೋದು ಡಿನಾಮಿನೇಟರ್, 5 ಅನ್ನೋದು ನ್ಯೂಮರೇಟರ್. ಸೊ ನ್ಯೂಮರೇಟರ್ 5, 4 ಡಿನಾಮಿನೇಟರ್ಕಿಂತ ದೊಡ್ಡದ. ಹೌದಾ? ಈ ರೀತಿ ಇರುವಂತಹ ಫ್ರ್ಯಾಕ್ಷನಿಗೆ ನಾವೇನಂತ ಕರಿತೀವಿ? ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಹೌದಾ? ಇಷ್ಟು ಆದಮೇಲೆ ಈಗ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಗೊತ್ತಾಯಿತು. ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂದ್ರೇನು? ಇನ್ ಅ ಫ್ರ್ಯಾಕ್ಷನ್ ವೇರ್ ದ ನ್ಯೂಮರೇಟರ್ ಈಸ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್, ವಿ ಕಾಲ್ ಇಟ್ ಆಸ್ ಇಂಪ್ರಾಪರ್ ಫ್ರ್ಯಾಕ್ಷನ್. ಇಷ್ಟ ಆಯಿತು. ಇನ್ನೊಂದದ ಇದರೊಳಗಡೆ ಮಿಕ್ಸ್ಡ್ ಫ್ರ್ಯಾಕ್ಷನ್. ಈ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ ಏನು? ಯಾವಾಗ ಒಂದು ಫ್ರ್ಯಾಕ್ಷನ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿರುತ್ತೆ ಅದನ್ನು ನಾವು ಕನ್ವರ್ಟ್ ಮಾಡ್ಬೋದು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದ್ರೇನು? ಒಂದು ಇಂಟಿಜರ್ ಇರುತ್ತೆ, ಇನ್ನೊಂದು ಅದ್ರ ಜೊತೆನೇ ಅಟ್ಯಾಚ್ಡ್ ಆಗಿ ಏನಾಗಿರುತ್ತೆ, ಪ್ರಾಪರ್ ಫ್ರ್ಯಾಕ್ಷನ್ ಆಗಿರುತ್ತೆ. ಯಾವ ರೀತಿ? ಫಾರ್ ಎಕ್ಸಾಂಪಲ್ 5/4 ಇದು ಒಂದು ಇಂಪ್ರಾಪರ್ ಫ್ರ್ಯಾಕ್ಷನ್ ಅನ್ನೋದು ಗೊತ್ತದ ನಮಗೆ. ಇಂಪ್ರಾಪರ್ ಫ್ರ್ಯಾಕ್ಷನ್ ಅನ್ನೋದು ಗೊತ್ತದ. ಹೌದಾ? ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಇದನ್ನು 5/4 ಅಂತಲೂ ಓದ್ಬೋದು, ಅಥವಾ ನಾವು ಪ್ರೀವಿಯಸ್ ಆಗಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಒಳಗಡೆ ಎಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಕಲ್ತೀವಿ. ಹೌದಾ? ಇದು ಯಾವ ಫಾರ್ಮ್ನಾಗದ? ಡಿವಿಷನ್ ಫಾರ್ಮ್ಯಾಟ್ನಾಗದ. ಸೊ ಈಗ ನಾವೇನು ಮಾಡ್ತೀವಿ, ಇದು ಮೇಲ್ಗಡೆದು ಏನಾಗುತ್ತೆ, ಡಿವಿಡೆಂಡ್ ಆಗುತ್ತೆ, ಕೆಳಗಡೆದು ಡಿವೈಸರ್ ಆಗುತ್ತೆ. ಅಂದರೆ 5ಅನ್ನು 4ಇಂದ ಡಿವೈಡ್ ಮಾಡಬೇಕು. ಏನಾಗುತ್ತದು? 4 1s 4. 5 ಒಳಗೆ 4 ಹೋದರೆ ಎಷ್ಟು ಉಳಿತದೆ? ರಿಮೈಂಡರ್ 1. ಇಷ್ಟು ಮಾಡೋದು ಗೊತ್ತಾಗುತ್ತಾ? ಈಗ ಇದನ್ನೇ 5/4 ಮಿಕ್ಸ್ಡ್ ಫ್ರ್ಯಾಕ್ಷನ್ ಬರೀಬೇಕು ಅಂದರೆ ಇದೇನಿದು? ಕೋಶಂಟನ್ನು ಬರೀಬೇಕು. ಅದಾದಮೇಲೆ ರಿಮೈಂಡರನ್ನು ಇಲ್ಲಿ ಬರೀಬೇಕು, ಡಿವೈಸರನ್ನು ಇಲ್ಲಿ ಬರೀಬೇಕು. ಸೊ ಇದೇನು ರಿಪ್ರೆಸೆಂಟ್ ಮಾಡುತ್ತಾ? ಈ ರೀತಿ ನಾವು ಒಂದು ಇಂಟಿಜರ ಅದ್ರ ಜೊತೆ ಅಟ್ಯಾಚ್ಡ್ ಆಗಿ ಪ್ರಾಪರ್ ಫ್ರ್ಯಾಕ್ಷನ್, ಯಾಕಂದರೆ ನ್ಯೂಮರೇಟರ್ ಸಣ್ಣದದ, ಡಿನಾಮಿನೇಟರ್ ದೊಡ್ಡದದ. ಪ್ರಾಪರ್ ಫ್ರ್ಯಾಕ್ಷನ್ ಅಟ್ಯಾಚ್ ಇರೋದಕ್ಕೆ ನಾವೇನಂತ ಕರಿತೀವಿ? ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಇದಕ್ಕೆ ಈಕ್ವಲ್ ಹೌದೋ ಅಲ್ಲೋ ಚೆಕ್ ಮಾಡಬೇಕಲ್ಲ. ಯಾವ ರೀತಿ ಚೆಕ್ ಮಾಡ್ತೀರಿ? ಇದನ್ನು ಕೆಳಗಡೆ ಇರೋವಂತಹ ಡಿನಾಮಿನೇಟರ್ ಪೋರ್ಷನಲ್ಲಿರೋವಂಥದ್ದನ್ನು ಮಲ್ಟಿಪ್ಲೈ ವಿತ್ 1 ಮಾಡಬೇಕು. 4 1s 4. ಆಮೇಲೆ ಇಲ್ಲಿ ನ್ಯೂಮರೇಟರ್ ಪಾರ್ಟ್ ಇರುತ್ತಲ್ಲ ಅದನ್ನು ಎಡಿಷನ್ ಮಾಡಬೇಕು. 4 1s 4 ಹೋಲ್ ಡಿವೈಡೆಡ್ ಬೈ 4 ಆ್ಯಸ್ ಇಟ್ ಈಸ್ ಇರಬೇಕು. ಆಮೇಲೆ 4 1s 4 ಪ್ಲಸ್ ಮೇಲ್ಗಡೆ ನ್ಯೂಮರೇಟರ್ ಪಾರ್ಟ್ ಪ್ಲಸ್ ಡಿವೈಡೆಡ್ ಬೈ 4. 4 + 1 is 5 ಡಿವೈಡೆಡ್ ಬೈ 4. ಸೊ ಹಾಗೇನು ನಮಗೇನು ಬಂತು? ಆನ್ಸರ್ 5/4 ಬಂತು. ಈ ರೀತಿ ನಾವು ಯಾವುದೇ ಒಂದು ಕೊಟ್ಟಂಥ ಇಂಪ್ರಾಪರ್ ಫ್ರ್ಯಾಕ್ಷನನ್ನು
ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ ಈಗ ಗೊತ್ತಾಯಿತು ಏನು. ಯಾವಾಗ ಫಸ್ಟಿಗೆ ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ನ ಕಲ್ತೀವಿ ಅಂದರೆ ಏನು, ಫ್ರ್ಯಾಕ್ಷನ್ಸ್ ಒಳಗಡೆ ನ್ಯೂಮರೇಟರ್ ಬಿಗ್ಗರ್ ದ್ಯಾನ್ ದ ಡಿನಾಮಿನೇಟರ್ ಇತ್ತು ಅಂದರೆ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರೆದ್ವಿ, ಹೌದಾ. ಈಗ ನೆಕ್ಸ್ಟ್ ನಾವೇನು ಮಾಡತ್ತೀವಿ, ಮಿಕ್ಸ್ಡ್ ಫ್ರ್ಯಾಕ್ಷನನ್ನು ಏನಂತ ಕಲ್ತೀವಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಈಸ್ ಎ ಕಾಂಬಿನೇಷನ್ ಆಫ್ ಎ ಹೋಲ್ ಆ್ಯಂಡ್ ಎ ಪಾರ್ಟ್. ಇದು ಕಂಪ್ಲೀಟ್ ಅನ್ನಂಗೆ ಹೋಲ್, ಇದು ಪಾರ್ಟ್ ಮತ್ತು ಫ್ರ್ಯಾಕ್ಷನ್, ಹೌದಾ. ಈ ಫ್ರ್ಯಾಕ್ಷನ್ ಯಾವ ಫಾರ್ಮ್ನಾಗ ಇರ್ತದೆ, ಜನರಲಾಗಿ ಪ್ರಾಪರ್ ಫ್ರ್ಯಾಕ್ಷನ್ ಫಾರ್ಮಲ್ಲಿ ಇರುತ್ತೆ. ಇದು ಕಂಪ್ಲೀಟ್ ಹೋಲ್ ನಂಬರು. ನೆಕ್ಸ್ಟ್ ಈ ರೀತಿ. ಸೊ ಇಷ್ಟು ನಾವೀಗ ಕಲ್ತಿರುವಂಥದ್ದು. ಇವತ್ತಿನ ಕ್ಲಾಸ್ ಒಳಗೆ ಏನೇನು ಕಲ್ತೀವಿ ನಾವು, ಹೌ ಟು ರೀಪ್ರೆಸೆಂಟ್ ಅ ಫ್ರ್ಯಾಕ್ಷನ್ ಆನ್ ಎ ನಂಬರ್ ಲೈನ್ ಕಲ್ತೀವಿ ಫಸ್ಟಿಗೆ. ಅದಾದಮೇಲೆ ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಏನಂತ ಕಲ್ತೀವಿ. ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಏನು, ಇನ್ ಅ ಫ್ರ್ಯಾಕ್ಷನ್ ವೇರ್ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ಡಿನಾಮಿನೇಟರ್ ಆಗಿತ್ತು ಅಂದರೆ ಅದಕ್ಕೆ ಏನಂತ ಕರಿತೀವಿ, ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಅದಾದ ಮೇಲೆ ಅದರ ನೆಕ್ಸ್ಟ್ ಏನು ಕಲ್ತೀವಿ, ಇಂಪ್ರಾಪರ್ ಫ್ರ್ಯಾಕ್ಷನ್ ಕಲ್ತೀವಿ. ವಾಟ್ ಈಸ್ ಇಂಪ್ರಾಪರ್ ಫ್ರ್ಯಾಕ್ಷನ್, ಇನ್ ಎ ಫ್ರ್ಯಾಕ್ಷನ್ ವೇರ್ ನ್ಯೂಮರೇಟರ್ ಈಸ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್, ಅದಕ್ಕೆ ಏನಂತ ಕಲ್ತೀವಿ ನಾವು, ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಏನು, ಮಿಕ್ಸ್ಡ್ ಫ್ರ್ಯಾಕ್ಷನ್. ಈ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ ಏನು, ಇನ್ ಎ ಫ್ರ್ಯಾಕ್ಷನ್ ವೇರ್ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಹೋಲ್ ಆ್ಯಂಡ್ ಅ ಪಾರ್ಟ್, ಅದಕ್ಕೆ ನಾವು ಏನಂತ ಕಲ್ತೀವಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಕಲ್ತೀವಿ, ಹೌದಾ. ಸೊ ನಮಗೆ ಯಾವತ್ತೂ ಇಂಪ್ರಾಪರ್ ಫ್ರ್ಯಾಕ್ಷನನ್ನು ಮಿಕ್ಸ್ಡ್ ಫ್ರ್ಯಾಕ್ಷನನ್ನು ಅಗೇನ್ ಟು ಇಂಪ್ರಾಪರ್ ಫಾರ್ಮಿಗೆ ಕನ್ವರ್ಟ್ ಮಾಡೋದು ಗೊತ್ತಿರಬೇಕು. ಭಾಳ 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 ಇಂಪಾರ್ಟೆಂಟ್, ಆಯಿತಾ. ಈ ಕ್ಲಾಸಿನ ಬಗ್ಗೆ ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೇನಾದ್ರು ಡೌಟ್ ಇದ್ದರೆ ಸಾಲ್ವ್ ಮಾಡೋಣ. ಅದ್ರ ಜೊತೆ ಈ ಚಾಪ್ಟರ್ ರಿಲೇಟೆಡ್ ಎಕ್ಸಸೈಸ್ ಸೆಕೆಂಡ್ ಎಕ್ಸಸೈಸ್ದು ಇಂಟ್ರಡಕ್ಷನ್ ಪಾರ್ಟ್ ಆಯ್ತು ಇವತ್ತು. ಸೊ ನಾಳೆ ನೆಕ್ಸ್ಟ್ ಕ್ಲಾಸಲ್ಲಿ ಈ ಸೆಕೆಂಡ್ ಎಕ್ಸಸೈಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಅದಾದ ಮೇಲೆ ಏನು ಮಾಡಬೇಕು, ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಕ್ಲಾಸಸ್ ಲೈಕ್ ಆಗ್ತಾಯಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ನನ್ನ ಚಾನಲನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಯಾವಾಗ ಕ್ಲಾಸಸ್ಸನ್ನು ಅಪ್ಡೇಟ್ ಮಾಡ್ತೀನಿ ಡೈರೆಕ್ಟಾಗಿ ನಿಮಗೆ ನೋಟಿಫಿಕೇಷನ್ ಸಿಗಬೇಕು ಅಂದ್ರೆ ಸಬ್ಸ್ಕ್ರಿಪ್ಷನ್ ತೊಗೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.